ಇದಿಷ್ಟು ಕತೆ. ಇನ್ನೂ ಅಷ್ಟೇ ನೋಡಿದ್ದೆ ಅವ್ರ ಹುಚ್ಚ ಕಥೆಗಳು ಅವೆಲ್ಲ ಬೇಕಾಗಿಲ್ಲ. ಈಗೆಲ್ಲ ಇಷ್ಟೆಲ್ಲ ಮಾಡಿದ್ರಲ್ಲ, ಹೇಳಿದ್ರು ಈ ಒಬ್ಬ ACPಯನ್ನು ಮತ್ತು ಇನ್ನೊಬ್ಬ ASIಯನ್ನು. ಆದರೆ ಇವರಿಗೆ ಕೊನೆಯವರೆಗೆ ಕೇಸ್ ಬೆಳೆದ ಶಿಕ್ಷೆ ಆಗ್ತದೇನು ಅಂತ. ಏನೋ ಸಸ್ಪೆಂಡ್ ಮಾಡಿದ್ರು ಮತ್ತೇನೋ ಮಾಡಿದ್ರು ಆಯಿತು, ಇವರೊಬ್ಬರು ಸಿಕ್ಕಿದ್ರೆ ಆಯ್ತು. ಇನ್ನೊಂದು ಸಿಗದವ್ರಿಂದ ಪ್ರಶ್ನೆ ಬರೋದಿಲ್ಲ, ಯಾಕಂದ್ರೆ ಅವ್ರಿಗೆ ಸಜ್ಜನರು ಎಲ್ಲರೂ. ಈ ಎಲ್ಲ ನೆಲೆಯಲ್ಲೇ ಭಾಳಷ್ಟು ಕಡಿಮೆ ಅದ, ರೇರೆಸ್ಟ್ ಆಫ್ ದ ರೇರ್ ಸಜ್ಜನರು. ಈ ದುಡ್ಡು ತೊಗೊಳ್ಳಾರ್ದು ಕೆಲಸ ಮಾಡೋರು ಅವ್ರು ಎಲ್ಲೇ ಹೋಗೋದು ಬಿಟ್ಟಿರ್ತಾರೆ ಮೂಲೆ ಒಂದು ಕಡೆ, ಪೊಲೀಸರಾಯ್ತು ಯಾವುದೂ ಡಿಪಾರ್ಟ್ಮೆಂಟ್ ಆಗಲಿ. ಇಲ್ಲ ಈಗೇನು ACP ಮತ್ತು ASI ಇದಲ್ಲ ಅವ್ರಿಗಿನ್ನು ಶಿಕ್ಷೆ ಆಗ್ತದನ ಅಂತ. ಈ ದೇಶ ತುಂಬ ಭ್ರಷ್ಟಾಚಾರ ತುಂಬಿ ಹೋಗಿದ್ರಿ. ಲೋಕಪಾಲ್ ಮಾಡಿದರು, ಲೋಕಾಯುಕ್ತ ಮಾಡಿದರು, ಪೊಲೀಸರು ಇದ್ದಾರೆ, CBI ಐತಿ, CID ಐತಿ, IT ಐತಿ, ED ಐತಿ, ಎಷ್ಟಿಲ್ಲ ಸಂಸ್ಥೆಗಳು. ಅದು ಎಷ್ಟು ಮಂದಿನ ಹೇಳ್ದ ಇವತ್ತು ಇಡೀ ವ್ಯವಸ್ಥೆಯನ್ನು ಶುದ್ಧ ಮಾಡಿದಾರಪ್ಪ ಇವರು ಅಂತ. ಶುದ್ಧ ಆಗಬೇಕಾದ್ರೆ ಎಲ್ಲ ಡಿಪಾರ್ಟ್ಮೆಂಟ್ ಇರೋ ಮುಂದೆ ಭ್ರಷ್ಟಾಚಾರ ಎಲ್ಲೂ ನಡಿಬಾರ್ದಾಗಿತ್ತಲ್ಲ. ಮತ್ತು ಪ್ರತಿಯೊಂದು ಆಫೀಸ್ ಹೋದಾಗ ಬೋರ್ಡ್ ಹಾಕಿರ್ತಾರೆ, ಇಲ್ಲಿ ದುಡ್ಡು ಕೇಳೋರನ್ನು ಮತ್ತು ದುಡ್ಡು ಕೊಡೋರು ಇಬ್ಬರು ಶಿಕ್ಷೆಗಾರರಾಗ್ತಾರೆ, ದುಡ್ಡು ಕೇಳೋಕೆ ಹೋಗ್ಬಿಡೋದು ಬೋರ್ಡ್ ಇರ್ತದೆ. ಆ ಬೋರ್ಡಿನ ಕೆಳಗೆ ಎಲ್ಲ ವ್ಯವಹಾರ ನಡೀತಿರ್ತಾವೆ. ಕೈ ಸಿಗೋದಿಲ್ಲ, ಯಾವುದೋ ಅಪರೂಪಕ್ಕೆ ಸಿಗ್ತದೆ. ಮೋಸ್ಟ್ ಪ್ರಾಬಬ್ಲಿ ಇಲ್ಲಿ ಯಾರೋ ಒಂದು ಈರ್ಷ್ಯದಿಂದ ಮತ್ತೆ ಕಾರಣಕ್ಕೂ ಇವ್ರನ್ನ ಹಿಡಿಸಿದ್ದಾರೆ, ಇಲ್ಲ ಸಿಗೋದೇ ಇಲ್ಲ ಅವರು. ಯಾಕಂದ್ರೆ ಇವತ್ತಿನ ಏನಿಲ್ಲ ಇವ್ರು ಹಿಡಿದ ಪ್ರಶ್ನೆಯೂ ಇಲ್ಲ. ಮನಸ್ಸು ಮಾಡಿದ್ರೆ ಲೋಕ ಆಗ್ತದೆ. ಇವ್ರ ಪೇಮೆಂಟ್ ಎಷ್ಟು, ಇವ್ರ ಹಿಂದಿನ ಆಸ್ತಿ ಎಷ್ಟು ಕಂಪೇರ್ ಮಾಡಿದಾಗ ಇವ್ರ ಪೇಮೆಂಟ್ದಾಗ ಎಷ್ಟು ಉಳಿಸಿದ್ರು ಎಷ್ಟು ಗಳಿಸಿದ್ರು ಒಂದು ಮನೆ ನಡಿಬೇಕು ಎಷ್ಟು ಬೇಕಾಗ್ತದೆ, ಇದೇನು ಗೊತ್ತಿಲ್ಲ ಅಂತಲ್ಲ ಅವ್ರಿಗೆ. ಅದು ತೆಗೆದ್ರೆ ಇವರಲ್ಲಿ 16 ಎಕರೆ ಭೂಮಿಗಳು, ಮತ್ತೇನೋ ಭೂಮಿಗಳು, ಜಾಗಗಳು, ಅಂಗಡಿಗಳು, ದುಡ್ಡು, ಬಂಗಾರ, ಸಿಕ್ಕಾಪಟ್ಟೆ ಬಂಗಾರ, 1 ಕಿಲೋ 2 ಕಿಲೋ ಬಂಗಾರ ಸಿಗುವಂಥವು ಎಲ್ಲರೂ ಎಲ್ಲ ಇದ್ದಾಗೂ ಹೋಗಿ ಹಿಡಿಯೋದಿಲ್ಲ ಅವ್ರನ್ನ. ಆ ಹಿಡಿದು ಸಹಿತ ಅವ್ರು ಶಿಕ್ಷಣ ಆಗೋದಿಲ್ಲ. ಈ ಲೋಕಕ್ಕೆ ಇಬ್ಬರು ಹಿಡಿದಾರಲ್ಲ ಈಗ ASI ಮತ್ತು ACPನ, ಇವ್ರು ನಿಶ್ಚಿತವಾಗಿಯೂ ಶಿಕ್ಷೆಗೆ ಒಳಗಾಗ್ತಾರೆ ಅಂತೀರಿ ನೀವು. ಮತ್ತು ನಮ್ಮ ಜನರದ್ದು ಇದಪ್ಪ ಅಂತ ಮೆಂಟಾಲಿಟಿ ಕೆಲವು ದಿನ ಅದು ಮರೆತು ಬಿಡ್ತಾರೆ. ಅದನ್ನು ಬಿಡಪ್ಪ ಅದೇನು ಹಿಡಿದೇನೆ ಬಿಡ, ಅದೇನು ವಿಷಯ ಇಲ್ಲ ಅನ್ನುವಂಗೆ. ಯಾಕಂದರೆ ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಮತ್ತೊಮ್ಮತ್ತಂದ್ರೆ, ನಮ್ಮಲ್ಲಿ ಭ್ರಷ್ಟಾಚಾರ ಹೋಗ್ಬೇಕಾದ್ರೆ ಬರೀ ಅಧಿಕಾರಿಗಳು ನೇಮಿಸಿರಲ್ಲ, ಅಧಿಕಾರಿಗಳು ಪ್ರಾಮಾಣಿಕ ಆಗ್ಬೇಕಾಗಿದೆ. ಅದ್ರ ಹಿಂದಿನಂಥ ರಾಜಕಾರಣಿಗಳು ಪ್ರಾಮಾಣಿಕ ಆಗ್ಬೇಕಾಗಿದೆ. ಯಾಕಂದರೆ ಈ ರಾಜಕಾರಣಿ ಅಂದರೆ ಬಂದು MLA ಅವರು ಇವರು ತಮ್ಮ ಕ್ಷೇತ್ರಕ್ಕೆ ತಮ್ಮ ಬೇಕಾದ MLAಗಳು ಹಾಕೊಂಡ್ಬರ್ತಾರೆ. ತಮ್ಮ ಜಾತಿಯವರಾಗಿರ್ಬೋದು, ತಮ್ಮ ಕುಲದವರಾಗಿರ್ಬೋದು,